Hello friends, welcome to my YouTube channel. In today's class, we'll start from climatology. ನಾವು ಲಾಸ್ಟ್ ಕ್ಲಾಸಲ್ಲಿ ಜಿಯೋಮಾರ್ಫಾಲಜಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ಕು ಕ್ಲೈಮೆಟೋಲಾಜಿ. ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಕ್ಲೈಮೆಟಾಲಜಿ ಅಂತ ಕರಿತೀವಿ. ಇವಾಗ ಕ್ಲೈಮೇಟ್ ಅಂದರೆ ಏನು ಅಂತ ನೋಡೋಣ. ವಾಟ್ ಡು ಯು ಮೀನ್ ಬೈ ಕ್ಲೈಮೇಟ್? ವೆದರ್ ಅಂದರೆ ಏನು? ನಾವು ವೆದರ್ ಅಂತ ಯೂಸ್ ಮಾಡ್ತಿರ್ತೀವಿ ಡೈಲಿ. ಈ ಥರ ವೆದರ್ ಇದೆ, ತುಂಬ ಸನ್ನಿ ಇದೆ ಅಂತ. ವೆದರ್ ಅಂದರೆ ಡೇ ಟು ಡೇ ಚೇಂಜಲ್ಲಿ ಆಗ್ತಿರೋ ಏನು ಟೆಂಪ್ರೇಚರ್ ಆಗಿರ್ಬೋದು, ವಾಟರ್ ವೆಪರ್ ಕಂಟೆಂಟ್, ಹ್ಯುಮಿಡಿಟಿ, ಈ ಡೇ ಟು ಡೇಲಿ ಈ ಥರದ ಏನು ವೇರಿಯೇಬಲ್ಸ್ ಚೇಂಜ್ ಆಗುತ್ತೆ ಅದನ್ನು ನಾವು ವೆದರ್ ಅಂತ ಕರಿತೀವಿ. ಕ್ಲೈಮೇಟ್ ಅಂತಂದರೆ ಎವ್ರೇಜ್ ಆಫ್ ಲೈಕ್ 1 year ವೆದರ್ ಅಂತ ತಗೊಂಡ್ರೆ ಅದನ್ನು ಕ್ಲೈಮೇಟ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಏರ್? ಏರ್ ಅಂದರೆ ಏನು? ಏರ್ ಇಸ್ ಅ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್. ಯಾವ್ಯಾವ ಗ್ಯಾಸ್ ಇರುತ್ತೆ ಅಂತಂದು ಇವಾಗ ನಮ್ಮ ಅಟ್ಮಾಸ್ಫಿಯರಲ್ಲಿ ಇನ್ ಆರ್ಡರ್ ನಾವು ತೊಗೊಂಡ್ರೆ ನೈಟ್ರೋಜನ್ನು ಅರೌಂಡ್ 78% ಇರುತ್ತೆ, ಆಕ್ಸಿಜನ್ನು ಅರೌಂಡ್ 20-21%, ಥರ್ಡ್ ಬರೋದು ಆರ್ಗಾನ್, ಅದೆಷ್ಟಿರುತ್ತೆ 0.9%, ಫೋರ್ತ್ ಕಾರ್ಬನ್ ಡೈಆಕ್ಸೈಡ್ 0.04% ಇರುತ್ತೆ. ನೆಕ್ಸ್ಟು ಏನಿರುತ್ತೆ ಅಂದರೆ ನಿಯಾನು, ಕ್ರಿಪ್ಟಾನ್, ಹೀಲಿಯಂ, ಝೆನಾನ್ ಮತ್ತು ಹೈಡ್ರೋಜನ್. ಈ ಸೀಕ್ವೆನ್ಸ್ನ ನಾವು ನೆನ್ಪಿಟ್ಕೊಬೇಕು. ಮ್ಯಾಕ್ಸಿಮಮ್ ಇರೋದು ನೈಟ್ರೋಜನ್, ಆರ್ಡರ್ ವೈಸ್ ಹೆಂಗೆ ಬರುತ್ತೆ ಅಂತ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಈಗ ಏರ್ ಅಂದರೆ ಏನಂತ ಗೊತ್ತಾಯ್ತು. ವಾಟ್ ಈಸ್ ವಿಂಡ್? ವಿಂಡ್ ಈಸ್ ಮೂವಿಂಗ್ ಹಾರಿಜಾಂಟಲ್ ಏರ್. ಏರು ಅರ್ತ್ ಅಂತ ತಗೊಂಡ್ರೆ ಅರ್ತಿಗೆ ಹಾರಿಜಾಂಟಲ್ ಆಗಿ ಮೂವ್ ಆಗ್ತಿರೋ ಏರು, ಅದನ್ನು ನಾವು ವಿಂಡ್ ಅಂತ ಕರಿತೀವಿ. ಅರ್ತಿಗೆ ವರ್ಟಿಕಲ್ ಆಗಿ ಮೂವ್ ಆಗ್ತಿರೋ ಏರ್ನ ಕರೆಂಟ್ ಅಂತ ಕರಿತೀವಿ. ಓಕೆ, ಸೊ ನಮ್ಗೆ ಇಷ್ಟು ಬೇಸಿಕ್ ಗೊತ್ತಾಯಿತು. ಈಗ ನೆಕ್ಸ್ಟು ನಾವು ಅರ್ತ್ ಅರೌಂಡ್ ಇರೋ ಅಟ್ಮಾಸ್ಫಿಯರ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಯರ್ಸ್ನ ಸ್ಟಡಿ ಮಾಡೋಣ. ಈ ಲೇಯರ್ಸಲ್ಲಿ ನೋಡ್ತಾ ಹೋದಾಗ ಲೋಯೆಸ್ಟ್ ಲೇಯರು ಅರ್ತಿಗೆ ಫಸ್ಟ್ ಲೇಯರ್ ಅಥವಾ ನಾವು ಲೋಯೆಸ್ಟ್ ಲೇಯರ್ನ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಇಲ್ಲೇ ನಮಗೆಲ್ಲ ಗ್ಯಾಸಸ್ಸು ಇರುತ್ತೆ. ಸೊ ಇಲ್ಲಿ ಎಲ್ಲ ಥರ ವೆದರ್ ಇವೆಂಟ್ಸ್ ಆಗೋದು ಇದೇ ಲೇಯರಲ್ಲಿ. ಇದ್ರದ್ದು ಎಷ್ಟು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ನಿಯರ್ಲಿ 13 ಕಿಲೋಮೀಟರ್, ಎವ್ರೇಜ್ 13 ಕಿಲೋಮೀಟರ್, ಅರ್ತಿಂದ 13 ಕಿಲೋಮೀಟರ್ ಮೇಲೆ ಹೋದರೆ ನಮ್ಗೆ ಸಿಗೋದು ಟ್ರೋಪೋಸ್ಫಿಯರ್. ಈ ಮೇಲೆ ಹೋಗ್ತಾ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಟ್ರೋಪೋಸ್ಫಿಯರ್ ಮೇಲೆ ಹೋಗ್ತಾ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಅರ್ತ್ ಹತ್ತಿರದಲ್ಲೇ ತುಂಬ ಗ್ಯಾಸಸ್ ಇರುತ್ತೆ. ಹೇಗಿರುತ್ತೆ ಅಂತಂದರೆ ಗ್ರಾವಿಟೇಷ್ನಲ್ ಫೋರ್ಸ್ ಅರ್ತ್ ಸರ್ಫೇಸ್ ಮೇಲೆ ಜಾಸ್ತಿ ಇರುತ್ತೆ. ಹಾಗೆ ದೂರ ಹೋಗ್ತಾ ಗ್ಯಾಸಸ್ ದೂರ ಇರುತ್ತಾ ಹೋಗುತ್ತೆ. ಸೊ ಇವು ಗ್ಯಾಸಸ್ ಜಾಸ್ತಿ ಇರಲ್ಲ ಮೇಲೆ ಹೋಗ್ತಾ ಟೆಂಪ್ರೇಚರ್ನ ಹೋಲ್ಡ್ ಮಾಡೋಕ್ಕೆ. ಸೊ ಅರ್ತ್ ಸರ್ಫೇಸ್ ಮೇಲೆ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ, ಮೇಲೆ ಹೋಗ್ತಾ ಟೆಂಪ್ರೇಚರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇನ್ ಟ್ರೋಪೋಸ್ಫಿಯರ್ ಟೆಂಪ್ರೇಚರ್ ಡಿಕ್ರೀಸಸ್. ವೆದರ್ ಇವೆಂಟ್ ಎಲ್ಲ ನಡೆಯೋದು ಇದರಲ್ಲೇ. ಇಟ್ ಈಸ್ ಅ ಲೋಯೆಸ್ಟ್ ಆ್ಯಂಡ್ ದ ಫಸ್ಟ್ ಲೇಯರ್. ಟ್ರೋಪೋಸ್ಫಿಯರ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಿದೆ ಅಂತಂದರೆ, ಇಟ್ ಈಸ್ ನಾಟ್ ಸೀನ್ ಅಂತಂದರೆ ಇದು ಅರ್ತ್ ಅಂತ ತಗೊಂಡ್ರೆ ಈಕ್ವೇಟರು, ಇದು ಪೋಲ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ತೊಗೊಂಡ್ರೆ ಟ್ರೋಪೋಸ್ಫಿಯರ್ ಏನಾಗುತ್ತೆ,
ಅಂತಂದರೆ ಇಕ್ವೇಟರಲ್ಲಿ ಅರೌಂಡ್ 18 ಕಿಲೋಮೀಟರ್ ಇದ್ದರೆ ಪೋಲ್ಸಲ್ಲಿ ಜಸ್ಟ್ 8 ಕಿಲೋಮೀಟರ್ಸ್ ಇದೆ. ಸೊ ಹಿಂಗಿದೆ ಅದು ಆ್ಯಕ್ಚುಲಿ ಈ ಥರ ಶೇಪಲ್ಲಿದೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಇಕ್ವೇಟರಲ್ಲಿ ಗ್ರಾವಿಟೇಷ್ನಲ್ ಫೋರ್ಸು ಕಡಿಮೆ ಇದೆ, ಪೋಲಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ ಜಾಸ್ತಿ ಇದೆ. ಸೊ ಗ್ಯಾಸಸ್ನ ಅದು ಹೋಲ್ಡ್ ಮಾಡುತ್ತೆ. ಇಲ್ಲಿ ಗ್ಯಾಸಸ್ ಜಾಸ್ತಿ ಹೋಲ್ಡ್ ಮಾಡದಿರೋ ಕಾರಣ ಈ ಥರ ಜಾಸ್ತಿ ದೊಡ್ಡ ಲೇಯರ್ ಕಾಣಿಸುತ್ತೆ. ಇನ್ನೂ ಒಂದು ರೀಸನ್ ಏನು ಅಂತಂದರೆ ಇಕ್ವೇಟರಲ್ಲಿ ಸೋಲಾರ್ ರೇಡಿಯೇಷನ್, ಸನ್ ರೇಡಿಯೇಷನ್ ಬೀಳೋ ಕಾರಣ ಇಲ್ಲಿ ಈ ಲೇಯರ್ ಹೀಟಾಗಿ ಏರ್ ರೈಸ್ ಆಗುತ್ತೆ. ಸೊ ಕನ್ವೆಕ್ಷನ್ ಆರ್ ರೈಸಿಂಗ್ ಏರ್ ಅಥವಾ ಹೀಟ್ ಇರೋ ಕಾರಣ ಈ ಏರ್ 18 ಕಿಲೋಮೀಟರ್ ಇದ್ದರೆ ಪೋಲಾರ್ ರೀಜನಲ್ಲಿ ಸೋಲಾರ್ ರೇಡಿಯೇಷನ್ ತುಂಬ ಕಡಿಮೆ ರೀಚ್ ಆಗಿರೋ ಕಾರಣ ಇಲ್ಲಿ ಏನಾಗುತ್ತೆ, ಗ್ಯಾಸಸ್ಸು ಸಬ್ಸಿಡ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕಡಿಮೆ ಲೇಯರ್ ಕಾಣಿಸುತ್ತೆ. ಸೊ ಟ್ರೋಪೋಸ್ಫಿಯರ್ ಬಗ್ಗೆ ನಾವು ನೋಡಿದ್ವಿ. ಇಟ್ ಈಸ್ ಅ ಲೋಯೆಸ್ಟ್ ಲೇಯರ್, ಫಸ್ಟ್ ಲೇಯರ್. ವೆದರ್ ಎಲ್ಲ ಇವೆಂಟ್ಸ್ ಇಲ್ಲೇ ನಡೆಯೋದು, ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಮತ್ತು ಈಕ್ವೇಟರಲ್ಲಿ ಜಾಸ್ತಿ ಇದೆ, ಪೋಲ್ಸಲ್ಲಿ ಕಡಿಮೆ ಇದೆ. ಸೊ ಸೆಕೆಂಡ್ ಲೇಯರ್ ನೋಡಿದರೆ ಇದನ್ನು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಅರೌಂಡ್ 50 ಕಿಲೋಮೀಟರ್ಸ್ ಇದೆ. ಈ ಸ್ಟ್ರಾಟೋಸ್ಫಿಯರ್ನ ಮೇನ್ ಫೀಚರ್ ಏನು ಅಂತಂದರೆ ಇಲ್ಲಿ ನಮಗೆ ಓಝೋನ್ ಕಾಣಿಸುತ್ತೆ. ಈ ಓಝೋನ್ ಇರೋ ಕಾರಣ ಏನಾಗುತ್ತೆ, ಮೇಲಿಂದ ಸೋಲಾರ್ ರೇಡಿಯೇಷನ್, UV ರೇಡಿಯೇಷನ್ ಬಂದಾಗ ಇದು ಓಝೋನು ಸ್ಪ್ಲಿಟ್ ಆಗಿ O+O ಆಗಿ ಸ್ಪ್ಲಿಟ್ ಆಗುತ್ತೆ, ಆಕ್ಸಿಜನ್ +O ಅಂತ. ಸೊ ಈ ಥರ ಸ್ಪ್ಲಿಟ್ ಆಗ್ತಿರೋ ಕಾರಣ ಹೀಟ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಸ್ಟ್ರಾಟೋಸ್ಫಿಯರಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟ್ರೋಪೋಸ್ಫಿಯರಲ್ಲಿ ಕಡಿಮೆ ಆಗುತ್ತೆ, ಟ್ರೋಪೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಬಟ್ ಸ್ಟ್ರಾಟೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ಟ್ರಾಟೋಸ್ಫಿಯರಲ್ಲಿ ಗ್ಯಾಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದು ಒಂಥರ ಐಡಿಯಲ್ ಪೊಸಿಷನ್. ಅದಕ್ಕೆ ಅಂತಂದರೆ ಏರೋಪ್ಲೇನ್ಸ್, ನಮ್ಮದು ಏರೋಪ್ಲೇನ್ಸ್ ಎಲ್ಲ ಫ್ಲೈ ಹೋಗೋಕ್ಕೆ ಇದೊಂಥರ ಐಡಿಯಲ್ ಪೊಸಿಷನ್. ಸೊ ಥರ್ಡ್ ಲೇಯರ್ ಅಂತ ಬಂದರೆ ಅದು ಮೀಸೋಸ್ಫಿಯರ್ ಅಂತ ಕರಿತೀವಿ. ಈ ಮೀಸೋಸ್ಫಿಯರಲ್ಲಿ ಏನಾಗುತ್ತೆ ಅಂತಂದರೆ ಮೇಲಿಂದ ಬರೆಯೋ ಮೀಟಿಯೋರೈಟ್ಸ್ ಏನಾಗುತ್ತೆ, ಇಲ್ಲಿ ಬಂದಾಗ ಫ್ರಿಕ್ಷನಿಂದ, ಅಟ್ಮಾಸ್ಫಿಯರ್ ಫ್ರಿಕ್ಷನಿಂದ ಇದು ಬರ್ನ್ ಆಗುತ್ತೆ. ಈ ರೀಜನಲ್ಲಿ ಮೀಟಿಯೋರ್ಸ್ನ ಬರ್ನ್ ಆಗೋದು ನಾವು ನೋಡ್ತೀವಿ. ಮತ್ತು ಈ ರೀಜನಲ್ಲಿ ಟೆಂಪ್ರೇಚರ್ ಏನಾಗುತ್ತೆ ಅಂತಂದರೆ ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಮೀಸೋಸ್ಫಿಯರ್ ಇಸ್ ದ ಕೋಲ್ಡೆಸ್ಟ್ ಲೇಯರ್. ಈ ಮೀಸೋಸ್ಫಿಯರ್ ಕೋಲ್ಡೆಸ್ಟ್ ಲೇಯರ್ ಇದೆ, ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫೋರ್ತ್ ಲೇಯರ್ ಅಂತ ಬಂದರೆ ಥರ್ಮೋಸ್ಫಿಯರ್. ಥರ್ಮೋಸ್ಫಿಯರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಇಲ್ಲಿ ಗ್ಯಾಸಸ್ ಏನು ಇರೋದಿಲ್ಲ, ಜಸ್ಟ್ ಆಟಮ್ಸ್ ಇರುತ್ತೆ. ಆಟಮ್ಸ್ ಸ್ಪ್ಲಿಟ್ ಆಗಿರುತ್ತೆ, ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ಆಗಿ. ಸೊ ಇದು ಕಾರಣ ಇಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅಯಾನ್ಸ್ ಇರೋ ಕಾರಣ ಏನಾಗುತ್ತೆ, ನಮ್ಮದು ರೇಡಿಯೋ ವೇವ್ಸ್ ಅರ್ತಿಂದ ಯಾವಾಗೇ ಹೋಗುತ್ತೋ ಈ ಅಯಾನ್ಸಿಗೆ ಕೊಲೈಡ್ ಆಗಿ ಮತ್ತೆ ವಾಪಸ್ ಅರ್ತಿಗೆ ರೀಚ್ ಆಗುತ್ತೆ. ಸೊ ರೇಡಿಯೋ ವೇವ್ಸ್ ನಮಗೆ ಎಲ್ಲಿಂದ ಕೊಲೈಡ್ ಆಗಿ ವಾಪಸ್ಸಿಗೆ ಬರುತ್ತೆ ಅಂತಂದರೆ ಥರ್ಮೋಸ್ಫಿಯರಿಂದ. ಥರ್ಮೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಮತ್ತು ನಾವು ಪೋಲಾರ್ ರೀಜನಲ್ಲಿ ಡಿಫ್ರೆಂಟ್ ಕಲರ್ಸ್ ಥರ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ನೋಡ್ತೀವಿ, ಅರೋರಾ ಅಂತ. ಅದು ನಮಗೆ ಎಲ್ಲಾಗೋದು ಥರ್ಮೋಸ್ಫಿಯರಲ್ಲೇ ಆಗುತ್ತೆ. ಲಾಸ್ಟ್ ಲೇಯರ್ ಆರ್ ದ ಫಿಫ್ತ್ ಲೇಯರ್ ಅದು ಎಕ್ಸೋಸ್ಫಿಯರು. ಇಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಮತ್ತು ಇದು ಇಲ್ಲಿ ಈ ಥರ ಸ್ಯಾಟಲೈಟ್ಸು, ಸ್ಪೇಸ್ಶಿಪ್ಸು ನೋಡಾಡೋ ಪೊಸಿಷನ್. ಇಲ್ಲಿಂದ ಏನಾಗುತ್ತೆ ಅಂತಂದರೆ ಥರ್ಮೋಸ್ಫಿಯರ್ ನಿಯರ್ಲಿ 800 ಕಿಲೋಮೀಟರ್ಸ್ವರೆಗೂ ಇದ್ದರೆ ನೆಕ್ಸ್ಟ್ ಇರೋದು ಎಕ್ಸೋಸ್ಫಿಯರ್. ಸೊ ಈಗ ನಾವು ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟು ಟೆಂಪ್ರೇಚರ್ ಮತ್ತು ವಾಟರ್ ವೇಪರ್ ವೇರಿಯೇಷನ್ ಹೆಂಗಾಗುತ್ತೆ ಅಂತ ನೋಡಿ. ವಿ ಸಾ ಇನ್ ಲಾಸ್ಟ್ ಸ್ಲೈಡ್ ಏನು ನೋಡಿದ್ವಿ ಅಂತಂದರೆ
ಅರ್ತು ಇಕ್ವೇಟರ್ ರೀಜನಲ್ಲಿ ಸೋಲಾರ್ ರೇಡಿಯೇಷನ್ ಜಾಸ್ತಿ ಬರುತ್ತೆ, ಪೋಲಾರ್ ರೀಜನಲ್ಲಿ ಕಡಿಮೆ ಬರುತ್ತೆ. ಸೊ ಟೆಂಪ್ರೇಚರ್ ಏನಾಗುತ್ತೆ ಇಕ್ವೇಟರಲ್ಲಿ ಜಾಸ್ತಿ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಪೋಲ್ ಒಳಗೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂದರೆ ಅರ್ತಿಂದ ಮೇಲೆ ನಾವು ಹೋಗ್ತಾ ಹೋಗ್ತಾ ಏನಾಗುತ್ತೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಜಾಸ್ತಿ ಗ್ಯಾಸಸ್ ನಮ್ಗೆ ಇಲ್ಲಿರೋದು, ಮೇಲೆ ಹೋಗ್ತಾ ಹೋಗ್ತಾ ಗ್ಯಾಸಸ್ ಕಡಿಮೆ ಆಗುತ್ತೆ. ಸೊ ಟೆಂಪ್ರೇಚರ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಅರ್ತ್ ನಿಯರ್ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಸೊ ಆಲ್ಟಿಟ್ಯೂಡ್ ವೈಸು ಟೆಂಪ್ರೇಚರು ರಿಡ್ಯೂಸ್ ಆಗುತ್ತೆ. ಲ್ಯಾಟಿಟ್ಯೂಡ್ ವೈಸೂ ಟೆಂಪ್ರೇಚರ್ ಇಕ್ವೇಟರಿಂದ ಪೋಲು ರಿಡ್ಯೂಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ನೋಡಬೇಕು ಅಂತಂದರೆ ವಾಟರ್ ವೆಪ್ಪರ್ ಏನಾಗುತ್ತೆ. ವಾಟರ್ ವೆಪ್ಪರ್ ಇಕ್ವೇಟರ್ ರೀಜನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋ ಕಾರಣ ಇಲ್ಲಿ ಈ ವಾಟರ್ ಬಾಡೀಸ್ ಏನಿರುತ್ತೆ ಅದರಿಂದ ವಾಟರ್ ವೆಪ್ಪರು ನಮಗೆ ಜಾಸ್ತಿ ಕಾಣಿಸುತ್ತೆ. ಟೆಂಪ್ರೇಚರಿಂದ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರೋ ಕಾರಣ ಅದು ಮೇಲ್ ಹೋಗಿ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ವಾಟರ್ ವೆಪ್ಪರ್ ಜಾಸ್ತಿ ಕಾಣೋದು ನಮಗೆ ಇಕ್ವೇಟರ್ ಟು ಟ್ರಾಪಿಕಲ್ ರೀಜನ್ ತನಕ. ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕೆಳಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ತನಕ. ಬಟ್ ಮೇಲೆ ಪೋಲಾರ್ ರೀಜನ್ ಟೆಂಪ್ರೇಚರ್ ರೀಜನ್ ಹೋದಂಗೆ ವಾಟರ್ ವೆಪ್ಪರ್ ನಮಗೆ ಕಡಿಮೆ ಕಾಣಿಸುತ್ತೆ. ಎಷ್ಟು ಅಂತಂದರೆ ಇಕ್ವೇಟರ್ ಮತ್ತು ಟ್ರಾಪಿಕಲ್ ರೀಜನಲ್ಲಿ ಅರೌಂಡ್ 4% ಇದ್ದರೆ ಪೋಲಾರ್ ಮತ್ತು ಡೆಸರ್ಟ್ ರೀಜನಲ್ಲಿ ಅರೌಂಡ್ 1% ನಾವು ನೋಡ್ತೀವಿ. ಸೊ ಇದು ಇಕ್ವೇಟರಿಂದ ಪೋಲ್ವರ್ಡ್ ಹೋದರೆ ವಾಟರ್ ವೆಪ್ಪರು ಡಿಕ್ರೀಸ್ ಆಗುತ್ತೆ. ಮತ್ತು ಅಲ್ಟಿಟ್ಯೂಡ್ ವೈಸು ಅರ್ತಿಂದ ಮೇಲೆ ಹೋಗ್ತಾ ಹೋಗ್ತಾ ವಾಟರ್ ವೆಪ್ಪರ್ ಕಂಟೆಂಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹಿಂಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋದಾದರೆ ಅದು 4 ಟೈಪ್ಸಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಕಂಡಕ್ಷನ್, ಸೆಕೆಂಡ್ ಕನ್ವೆಕ್ಷನ್, ಅಡ್ವೆಕ್ಷನ್ ಮತ್ತು ರೇಡಿಯೇಷನ್ ಅಂತ. ಕಂಡಕ್ಷನ್ ಅಂದರೆ ಏನು ಅಂತಂದರೆ ಯಾವಾಗ ಹೀಟ್ ಆಗುತ್ತೆ, ಹೀಟ್ ಆಗಿರೋ ಕಾರಣ ಇಲ್ಲಿ ಕೆಳಗಡೆ ಇರೋ ಗ್ಯಾಸಸ್ ಕಾಂಟ್ಯಾಕ್ಟಲ್ಲಿ ಬಂದು ಹೀಟ್ ಆಗುತ್ತೆ. ಸೊ ಇದಕ್ಕೆ ನಾವು ಕಂಡಕ್ಷನ್ ಅಂತ ಕರಿತೀವಿ. ಅಂತಂದರೆ ಏನಾದರೂ ಬೆಂಕಿ ಇದ್ದರೆ ಒಂದು ರಾಡ್ ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದಕ್ಕೆ ನಾವು ಕಂಡಕ್ಷನ್ ಅಂತ ಕರಿತೀವಿ. ಕಂಡಕ್ಷನಿಂದ ಏನಾಗುತ್ತೆ ಅಂತಂದರೆ ಲೋವರ್ ಅಟ್ಮಾಸ್ಫಿಯರ್ ಹೀಟ್ ಆಗುತ್ತೆ. ಓಕೆ. ಸೊ ಕನ್ವೆಕ್ಷನ್ ಅಂತಂದರೆ ಏನು? ಕನ್ವೆಕ್ಷನ್ ಅಂತಂದರೆ ಯಾವಾಗ ಕಂಡಕ್ಷನ್ ಆಗಿ ಕೆಳಗಡೆ ಇರೋ ಗ್ಯಾಸಸ್ ಹೀಟ್ ಆಗುತ್ತೆ, ಹೀಟ್ ಆದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಎಕ್ಸ್ಪಾಂಡ್ ಆಗಿ ಮೇಲೆ ಹೋಗುತ್ತೆ. ಸೊ ವರ್ಟಿಕಲಿ ಈ ಥರ ಮೇಲೆ ಹೋಗೋ ಗ್ಯಾಸಸ್ನ ಏನಂತೀವಿ, ಕನ್ವೆಕ್ಷನ್ ಅಂತ ಕರಿತೀವಿ. ಸೊ ಹೀಟೆಡ್ ಏರ್ ಎಕ್ಸ್ಪಾಂಡ್ಸ್ ಆ್ಯಂಡ್ ರೈಸಸ್ ಅಪ್. ಥರ್ಡ್ ಟೈಪು ಅಂತಂದರೆ ಅಡ್ವೆಕ್ಷನ್ ಅಂದರೆ ಹಾರಿಜಾಂಟಲ್ ಈ ಥರ ಮೂಮೆಂಟ್ ಆಗ್ತಿದೆ ಅಂತಂದರೆ ಅವಿಂದ ಹಾರಿಜಾಂಟಲ್ ಆಗಿ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂತಂದರೆ ಅಡ್ವೆಕ್ಷನ್ ಅಂತ ಕರಿತೀವಿ. ಫೋರ್ತ್ ಟೈಪು ರೇಡಿಯೇಷನ್ ಅಂತಂದರೆ ಅರ್ತಿಗೆ ಸನ್ನಿಂದ ಬರ್ತಿರೋ ವೇವ್ಸು ರೇಡಿಯೇಷನ್ ಅಂತ ಕರಿತೀವಿ. ಅಂದರೆ ಇದು ಶಾರ್ಟ್ ವೇವ್ ರೇಡಿಯೇಷನು. ಅರ್ತಿಂದ ರಿಫ್ಲೆಕ್ಟ್ ಆಗಿ ಹೋಗ್ತಿರೋ ವೇರಿಯೇಷನು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೀತಾರೆ, ಅಥವಾ ಇದನ್ನು ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರೀತಾರೆ. ಯಾಕಿದು ಶಾರ್ಟ್ ವೇವು ಅಂತಂದರೆ ಎನರ್ಜಿ ಈಸ್ ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೇವ್ ಲೆಂತ್. ಸೊ ಏನಾಗುತ್ತೆ ಅಂತ, ಎನರ್ಜಿ ಸನ್ನಿಂದ ಬರ್ತಿರೋ ರೇಡಿಯೇಷನ್ ಎನರ್ಜಿ ಜಾಸ್ತಿ ಇರುತ್ತೆ, ಬಟ್ ಇದು ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಶಾರ್ಟ್ ವೇವ್. ಬಟ್ ಅರ್ತಿಂದ ಹೋಗ್ತಿರೋದು ಎನರ್ಜಿ ಕಡಿಮೆ ಇರುತ್ತೆ, ಬಟ್ ವೇವ್ ಲೆಂತ್ ಜಾಸ್ತಿ ಇರುತ್ತಲ್ಲ, ಇದನ್ನು ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ನ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡಿದ್ವಿ. ಕಂಡಕ್ಷನ್, ಅಡ್ವೆಕ್ಷನ್,
ಕನ್ವೆಕ್ಷನ್ ರೇಡಿಯೇಷನ್ ಅಂತ. ಅರ್ತಿಂದ ಹಿಂಗೆ ಸನ್ನಿಂದ ಬರ್ತಿರೋ ರೇಸ್ನ ರೇಡಿಯೇಷನ್ ಅಂತೀವಿ. ಹೀಟ್ ಆಗ್ತಿರೋ ಗ್ಯಾಸಸ್ನ ಕಂಡಕ್ಷನ್ ಅಂತೀವಿ. ಯಾವಾಗ ಅದು ವರ್ಟಿಕಲಿ ರೈಸ್ ಆಗುತ್ತೆ ಅದನ್ನು ಅಡ್ವೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಹೀಟ್ ಬಜೆಟ್ನ ನೋಡೋಣ. ಹೀಟ್ ಬಜೆಟ್ ಅಂದರೆ ಏನು ಅಂತಂದರೆ, ಈ ಸನ್ನಿಂದ ಎಷ್ಟು ಪರ್ಸೆಂಟ್ ಹೀಟ್ ರೇಡಿಯೇಷನ್ ಅರ್ತಿಗೆ ರೀಚ್ ಆಗ್ತಿದೆಯೋ ಅದು ವಾಪಸ್ ರಿಫ್ಲೆಕ್ಟ್ ಆಗುತ್ತೆ 100%. ಇದೇ ಕಾರಣದಿಂದ ಏನಾಗುತ್ತೆ, ಅರ್ತು ಹೀಟ್ನ ಜಾಸ್ತಿ ಸ್ಟೋರ್ ಮಾಡೋದಿಲ್ಲ. ಯಾವಾಗ ಅದು ಸ್ವಲ್ಪ ಬಿಕಾಸ್ ಆಫ್ ವಾಟ್ ಈಸ್ ದಿಸ್ ಗ್ಯಾಸಸ್, ಯಾವಾಗ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಗ್ರೀನ್ ಹೌಸ್ ಗ್ಯಾಸಸ್ಸು, ವಾಟರ್ ವೆಪ್ಪರು, ಇದನ್ನು ಸ್ವಲ್ಪ ರೇಡಿಯೇಷನ್ನ ಅಬ್ಸರ್ವ್ ಮಾಡುತ್ತೆ, ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ಇದು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಸೊ ಟೋಟಲ್ 100% ಎಷ್ಟು ಬರುತ್ತೆ ಅದು ಕಂಪ್ಲೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಅದು ಹಿಂಗೆ ಅಂತ ನೋಡೋಣ. ಶಾರ್ಟ್ ವೇವ್ ರೇಡಿಯೇಷನ್ಸ್ ಸನ್ನಿಂದ ಬರ್ತಿರೋದು 100%. 27% ಏನಾಗುತ್ತೆ ಕ್ಲೌಡಿಂದ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. 2% ಐಸಿಂದ ಹೋಗುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ ಸ್ಪೇಸಿಗೆ ಹೋಗುತ್ತೆ. ಇನ್ನೂ 6% ಸ್ಕ್ಯಾಟರ್ ಆಗಿಬಿಡುತ್ತೆ. ಉಳ್ಕಿರೋದು ಏನಾಗುತ್ತೆ, ಅರ್ತ್ನ ರೀಚ್ ಆಗುತ್ತೆ. ಈಗ ನೆಕ್ಸ್ಟ್ ಅರ್ತ್ನ ರೀಚ್ ಆಗ್ತಿರೋ ರೇಡಿಯೇಷನ್ ವಾಪಸ್ ಲಾಂಗ್ ವೇವ್ ರೇಡಿಯೇಷನ್ ಆಗಿ ಅರ್ತಿಂದ ಸ್ಪೇಸಿಗೆ ಹೋಗುತ್ತೆ ವಾಪಸ್. ಹೆಂಗೆ ಅಂತಂದರೆ, ಕನ್ವೆಕ್ಷನ್ ವರ್ಟಿಕಲಿ ಈ ಥರ ರೈಸ್ ಆಗಿ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ, ಡ್ಯೂ ಫಾರ್ಮೇಷನ್ ಆಗುತ್ತೆ, ಫಾಗು, ಫ್ರಾಸ್ಟು, ಈ ಥರ ಬೇರೆ ಬೇರೆ ಫಾರ್ಮ್ ಆಗಿ ಕಂಡೆನ್ಸ್ ಆಗಿ ಏನಾಗುತ್ತೆ, ಹೀಟ್ ಲಾಸ್ ಆಗುತ್ತೆ. ಸೊ ಎಷ್ಟು 100% ರೀಚ್ ಆಗ್ತಿದೆಯೋ ಅಷ್ಟು 100% ವಾಪಸ್ ಲಾಂಗ್ ವೇವ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಆಗಿ ವಾಪಸ್ ಸ್ಪೇಸಿಗೆ ಹೋಗ್ತಿದೆ. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್. ಅದಕ್ಕೆ ನಾವು ಬಜೆಟ್ ಅಂತ ಕರಿತೀವಿ, ಹೀಟ್ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ನಾವು ಪ್ರೆಷರ್ ಬಗ್ಗೆ ನೋಡೋಣ. ಪ್ರೆಷರ್, ಹೈ ಪ್ರೆಷರ್ ಅಂತಂದರೆ ಏನು, ಲೋ ಪ್ರೆಷರ್ ಅಂತ ಇದಂತ ನೋಡೋಣ. ಈಗ ಹೈ ಪ್ರೆಷರ್ ಅಂತಂದರೆ ಗ್ಯಾಸಸ್, ತುಂಬ ಗ್ಯಾಸಸ್ ಈ ಥರ ಇದ್ದರೆ ಇದನ್ನು ಹೈ ಪ್ರೆಷರ್ ಅಂತ ಕರಿತೀವಿ. ಲೋ ಪ್ರೆಷರ್ ಅಂತಂದರೆ 1 2 ಈ ಥರ ಇದ್ದರೆ ಇದನ್ನು ಲೋ ಪ್ರೆಷರ್ ಅಂತ ಕರಿತೀವಿ. ಯಾವಾಗಲೂ ಆ್ಯಕ್ಚುಲಿ ರೂಲ್ ಏನಿದೆ, ನೇಚರ್ ರೂಲ್ ಅಂತಂದರೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ ಕಡಿಮೆಯಲ್ಲಿರುತ್ತೋ ಆ ಕಡೆ ಹೋಗಿ ಎರಡೂ ಬ್ಯಾಲೆನ್ಸ್ ಆಗೋವರೆಗೂ ಇಟ್ ವಿಲ್ ಫ್ಲೋ ಫ್ರಮ್ ಹೈ ಟು ಲೋ. ಸೊ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ವಿಂಡು ಫ್ಲೋ ಆಗುತ್ತೆ. ಓಕೆ, ನಾವು ಲೋ ಪ್ರೆಷರಲ್ಲಿ ಏನಾಗುತ್ತೆ, ಅರ್ತು ಯಾವಾಗ ಹೀಟ್ ಆಗುತ್ತೋ ಏರ್ ರೈಸ್ ಆಗುತ್ತೆ. ಈ ಥರ ರೈಸ್ ಆಗ್ತಿದೆ, ಇಟ್ ಈಸ್ ರೈಸಿಂಗ್ ಅಪ್ವರ್ಡ್. ಸೊ ಈ ಥರ ರೈಸ್ ಆಗ್ತಿದೆ ಅಂತಂದರೆ ಎಲ್ಲ ಕಡೆಯಿಂದ ಇಲ್ಲಿ ಬರುತ್ತೆ, ಮೇಲೆ ಹೋಗುತ್ತೆ. ಸೊ ಇದು ಏನಾಗ್ತಿದೆ ಅಂತಂದರೆ ಕನ್ವರ್ಜ್ ಆಗ್ತಿದೆ. ಏರ್ ಏನಾಗ್ತಿದೆ, ಕನ್ವರ್ಜ್ ಆಗ್ತಿದೆ. ಓಕೆ, ಲೋ ಪ್ರೆಷರಲ್ಲಿ ಏರ್ ಏನಾಗುತ್ತೆ, ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಆಗಿ ಮೇಲೆ ರೈಸ್ ಆಗುತ್ತೆ. ರೈಸ್ ಆಗ್ತಾ ಕಂಡೆನ್ಸ್ ಆಗಿ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಮತ್ತು ರೈನ್ಫಾಲ್ ಆಗುತ್ತೆ. ಸೊ ಲೋ ಪ್ರೆಷರ್ ರೀಜನಲ್ಲಿ ಏರ್ ಕನ್ವರ್ಜ್ ಆಗುತ್ತೆ, ಅಪ್ವರ್ಡ್ ರೈಸ್ ಆಗುತ್ತೆ, ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ, ರೈನ್ಫಾಲ್ ಆಗುತ್ತೆ. ಎಲ್ಲಿ ಲೋ ಪ್ರೆಷರ್ ಇರುತ್ತೋ ಅದು ಕಂಡೀಷನಲ್ಲಿ ಈ ಥರ ಆಗುತ್ತೆ. ಇನ್ನು ಹೈ ಪ್ರೆಷರ್ ರೀಜನಲ್ಲಿ ಏನಾಗುತ್ತೆ ಅಂತ ನೋಡಿ. ಹೈ ಪ್ರೆಷರಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲಿ ಎಲ್ಲಿ ಹೀಟ್ ಇರಲ್ಲ, ಲೈಕ್ ಪೋಲಾರ್ ರೀಜನ್, ಹೀಟ್ ರೇಡಿಯೇಷನ್ ಜಾಸ್ತಿ ಇಲ್ದಿರೋ ಕಾರಣ ಏನಾಗುತ್ತೆ ಅಂತಂದರೆ ಏರು ಸಬ್ಡಕ್ಟ್ ಆಗುತ್ತೆ. ಯಾವಾಗ ಹೀಟ್ ಆಗುತ್ತೋ ಅದು ರೈಸ್ ಆಗುತ್ತೆ, ಯಾವಾಗ ಕೂಲ್ ಆಗುತ್ತೋ ಅದೇನಾಗುತ್ತೆ ಬಂದು ಕೆಳಗಡೆ ಬೀಳುತ್ತೆ.
ಸಬ್ಡಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಈ ಥರ ಕೂಲ್ ಏರ್ ಏನಾಗುತ್ತೆ ಕೆಳಗಡೆ ಬರುತ್ತೆ, ಹಾಟ್ ಏರ್ ಮೇಲೆ ಹೋಗುತ್ತೆ. ಸೊ ಕೂಲ್ ಏರ್ ಕೆಳಗಡೆ ಬಂದಾಗ ಈ ಥರ ಕೆಳಗೆ ಬಂದು ಡೈವರ್ಜ್ ಆಗುತ್ತೆ. ಸೊ ಇದಕ್ಕೆ ಏನಂತಾರೆ, ಹೈ ಪ್ರೆಷರ್ ಬೆಲ್ಟು ಡೈವರ್ಜಿಂಗ್ ಇದೆ. ಈ ಥರ ಮೇಲಿಂದ ಕೆಳಗಡೆ ಏರ್ ವಿಂಡ್ ಬರ್ತಿರೋ ಕಾರಣ ಏನಾಗುತ್ತೆ, ಇಲ್ಲಿ ಯಾವುದೇ ಥರ ಕ್ಲೌಡ್ಸ್ ಇರೋದಿಲ್ಲ. ವೆದರ್ ಯಾವ ಥರ ಇರುತ್ತೆ, ಸನ್ನಿ ವೆದರ್ ಇರುತ್ತೆ. ಸನ್ನಿ ವೆದರ್ ಇರುತ್ತೆ, ಕ್ಲೌಡ್ಸ್ ಇರೋದಿಲ್ಲ. ವಿಂಡು ಸಬ್ಡಕ್ಟ್ ಆಗಿ ಡೈವರ್ಜ್ ಆಗುತ್ತೆ. ಎಲ್ಲಿ, ಹೈ ಪ್ರೆಷರ್ ರೀಜನ್. ಲೈಕ್ ಇದು ಕೂಲರ್ ರೀಜನ್ ಇರುತ್ತೆ, ಲೈಕ್ ಪೋಲಾರ್ ರೀಜನ್. ಓಕೆ. ಸೊ ಹೈ ಪ್ರೆಷರಿಂದ ವಿಂಡು ಲೋ ಪ್ರೆಷರಿಗೆ ಮೂವ್ ಆಗುತ್ತೆ. ಹೈ ಪ್ರೆಷರ್ ಬೆಲ್ಟ್ ಅಲ್ಲಿ ಏನಾಗುತ್ತೆ, ಲೋ ಪ್ರೆಷರಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದು. ಯಾವ ನೆಕ್ಸ್ಟು ಡಯಾಗ್ರಾಮು ಅದೇ ಥರ ತೋರಿಸುತ್ತೆ. ಲೋ ಪ್ರೆಷರ್ ಎಲ್ಲಾಗುತ್ತೆ, ಅಲ್ಲಿಂದ ಎಲ್ಲ ಕಡೆಯಿಂದ ವಿಂಡ್ ಬಂದು ಏನಾಗುತ್ತೆ, ಕನ್ವರ್ಜ್ ಆಗಿ ಮೇಲೆ ರೈಸ್ ಆಗುತ್ತೆ. ರೈಸ್ ಆಗಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಹೈ ಪ್ರೆಷರಲ್ಲಿ ಎಲ್ಲ ಕಡೆಯಿಂದ ವಿಂಡು ಡೈವರ್ಜ್ ಆಗುತ್ತೆ. ಡೈವರ್ಜ್ ಆಗಿ ಇಲ್ಲಿ ಯಾವುದೇ ಥರ ಕ್ಲೌಡ್ ಫಾರ್ಮೇಷನ್ ಇರೋ ಇದು ಸನ್ನಿ ರೀಜನ್ ಅಂತ ಕರಿತೀವಿ.